ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಶಾರ್ಪ್ 4 o'clock ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ವಿ. ಮಮ್ಮಿ ಬಂದರು, ನೆನ್ನೆ ತೋರ್ಸೋಕ್ಕಾಗಲಿಲ್ಲ, ಪಾಪ ಅವ್ರು ಟಯರ್ಡ್ ಆಗಿಬಿಟ್ಟಿದ್ರು. ಹಾಗಾಗಿ ಜಸ್ಟ್ ಅವರು ಬುಜ್ಜಿಗೆ ಏನೇನು ತಂದಿದ್ರು ಅಂದ್ಕೊಂಡು ತೋರಿಸ್ತಾ ಇದ್ದೆ. ಇವಾಗ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟು ಗಾಳಿ ಗೊತ್ತಾ, ನಮ್ಮ ಮೈಸೂರು ವೆದರ್ ಸೂಪರ್ ಅಂತ ಹೇಳ್ಬೋದು. ಇವತ್ತು ಅಷ್ಟೊಂದೇನು ಮಳೆ ಇಲ್ಲ, ಒಂದು ರಾಶಿ ಬಟ್ಟೆ ಇತ್ತು, ಮಮ್ಮಿನೇ ವಾಶ್ ಮಾಡಿದ್ದಾರೆ. ನಾನು ಹೇಳ್ದೆ ಅಲ್ವಾ ಆಂಟಿ ಬರೋವರೆಗೂ ಮಮ್ಮಿನೇ ವಾಶ್ ಮಾಡಬೇಕು ಅಂತ. ಸೊ ವಾಶ್ ಮಾಡಿ ಅವರು ಟಯರ್ಡ್ ಆಗಿದ್ದರು, ಸ್ವಲ್ಪ ಟೈಮ್ ರೆಸ್ಟ್ ಮಾಡಲಿ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ನೆಕ್ಸಸ್ ಮಾಲ್ಗೆ ಹೋಗ್ಬೇಕಿತ್ತು, ಅಲ್ಲಿ ಸ್ವಲ್ಪ ಕೆಲಸ ಆಯಿತು. ಆ್ಯಂಡ್ ವೋಚರ್ ಕಲೆಕ್ಟ್ ಮಾಡ್ಕೋಬೇಕಿತ್ತು. ನಾನು ಲಾಸ್ಟ್ ಟೈಮ್ ಪ್ರಮೋಷನ್ ಮಾಡಿದ್ದಲ್ವ, ಅದ್ರದ್ದು ವೋಚರ್ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಂಡು ಬರೋಣ, ಒಟ್ಟಿಗೆ ಆಗುತ್ತೆ. ಆ್ಯಂಡ್ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಬಿಸಿಲಿದ್ರೆ ಒಂಥರ ಟಯರ್ಡ್ ಫೀಲ್ ಆಗುತ್ತೆ. ಸೊ ಈ ಥರ ವೆದರಲ್ಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇದು ನಮ್ಮ ಆ್ಯನಿವರ್ಸರಿಗೆ ವೇರ್ ಮಾಡಿದ್ದ ಬಟ್ಟೆ. ಇದು ಆ್ಯಕ್ಚುಲಿ ನೆಕ್ಸಸ್ಸಲ್ಲೇ ತೊಗೊಂಡಿದ್ದು, ನೆಕ್ಸಸ್ ಮಾಲಲ್ಲೇ ಸುನೀಲ್ ತೊಗೊಂಡಿದ್ದು ನನಗೆ. ಅದನ್ನು ಮತ್ತೆ ನೆಕ್ಸಸ್ಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಒಂಥರ. ಇವಾಗ ಸದ್ಯಕ್ಕೆ ಕಂಫರ್ಟೇಬಲ್ ಇದೆ, ಮುಂದಕ್ಕೆ ಆಗೋದಿಲ್ಲ. ಅದಕ್ಕೆ ಇವಾಗ ಯಾವುದಾಗುತ್ತೆ ಅದನ್ನೆಲ್ಲ ವೇರ್ ಮಾಡಿಬಿಡ್ಬೇಕು ಇವಾಗಲೇ. ಪ್ರೆಗ್ನೆನ್ಸಿ ಟೈಮ್ ಅಂದರೆ ಏನೋ ಒಂಥರ ಹಾಗೆ ಅಲ್ವಾ ಫ್ರೆಂಡ್ಸ್, ಎಷ್ಟು ಬಟ್ಟೆಗಳು ತೊಗೊಂಡ್ರು ಸಾಲಲ್ಲ. ಯಾಕಂದರೆ ನಾವು ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ. ಸೊ ಬಟ್ಟೆಗಳು ಆಗ್ತಾ ಇರಲ್ಲ, ಟೈಟ್ ಆಗ್ತಾ ಇರುತ್ತೆ. ನಾನು ಈ ಸಲ ಪ್ರೆಗ್ನೆನ್ಸಿಲಿ ಅಷ್ಟೊಂದು ಇನ್ವೆಸ್ಟ್ ಮಾಡಿಲ್ಲ ನನ್ನ ಬಟ್ಟೆಗಳಿಗೆ. ಯಾಕಂತಂದರೆ ನನ್ನ ಹತ್ರನೇ ದೊಡ್ಡ ಸೈಜು ಅಂತ ಇಟ್ಟಿದ್ದು ಬಟ್ಟೆಗಳೆಲ್ಲ ನನಗೆ ಯೂಸ್ ಆಗ್ತದೆ. ಇನ್ನೊಂದು ನಮ್ಮ ಮಮ್ಮಿ ನಾನು ಈ ಥರ ಡ್ರೆಸ್ ಹಾಕಲ್ಲ ಅಂತ ಇಟ್ಟಿದ್ದು ಅವರ ಟಾಪ್ಸ್ ಎಲ್ಲ ನನಗೆ ಆಗ್ತಿದೆ. ಸೊ ನಾನೇ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ ಇವಾಗ ಬುಕ್ ಮಾಡಿಬಿಟ್ಟು ಹೋಗಿ ಬರೋಣ. ಸೊ ಫ್ರೆಂಡ್ಸ್ ನೋಡಿ, ಮಮ್ಮಿನೂ ರೆಡಿಯಾಗಿದ್ದಾರೆ. ಅವ್ರ ಫೇಸ್ ನೋಡಿ, ಇನ್ನೂ ಟಯರ್ಡ್ ಫೇಸಲ್ಲೇ ಇದ್ದಾರೆ. ನೋಡಿದ್ರೇ ಗೊತ್ತಾಗ್ತಿದೆ. ಮಮ್ಮಿ ಹೆಂಗಿತ್ತು ಟ್ರಿಪ್ಪು? ಟ್ರಿಪ್ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಮಳೆ ಇರು ಅಮ್ಮಮ್ಮ ತುಂಬಾ ಮಳೆ ಇತ್ತು, ಸಿಕ್ಕಾಪಟ್ಟೆ ಮಳೆ. ಎಲ್ಲೂ ಹೋಗೋಕ್ಕಾಗಿಲ್ಲ. ಅವ್ರು ಏನು ಅಂದ್ಕೊಂಡಿದ್ರು ಪ್ಲೇಸಸ್ಗೆಲ್ಲ ಹೋಗೋಕ್ಕಾಗಲಿಲ್ಲ. ಧರ್ಮಸ್ಥಳ, ಕುಕ್ಕೆ ಎರಡೇ ಜಾಗಕ್ಕೆ ಹೋಗಿದ್ ಬಂದಿದ್ದು. ಯಾಕೆಂದ್ರೆ ಅಲ್ಲೆಲ್ಲ ತುಂಬಾ ಮಳೆ ಇರೋದ್ರಿಂದ ಬೇಡ, ಮತ್ತೆ ಮಕ್ಕಳೆಲ್ಲ ಕರ್ಕೊಂಡೋಗಿದ್ವಿ ಜೊತೆಲಿ. ಮತ್ತೆ ನಾವುಗಳೆಲ್ಲ ಅಲ್ಲೆಲ್ಲ ಈ ಮಳೆಯಲ್ಲಿ ಜಾಸ್ತಿ ಓಡಾಡಕ್ಕಾಗಲ್ಲ, ಅಲ್ಲೇನು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಧರ್ಮಸ್ಥಳ, ಕುಕ್ಕೆಗೆ ಹೋಗ್ಬಿಟ್ಟು ರಿಟರ್ನ್ ಆದ್ವಿ. ಉಜಿರಾಯ್ಗೆ ಹೋಗ್ಬೇಕಿತ್ತು, ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪ್ಲ್ಯಾನ್. ಮತ್ತೆ ಮಕ್ಕಳು ಅಭಿ ಪಾಲ್ಸ್ ಆಗ್ಬೋದು, ಪ್ರತಿಯೊಂದು ನೋಡ್ಬೇಕು ಅಂತ ತುಂಬಾ ಇಷ್ಟಪಡ್ತಾ ಇದ್ರು. ಅಯ್ಯೋ ನನ್ನ ತಂಗಿ ಮಗನಿಗಂತೂ ಅದು ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಮಕ್ಕಳಲ್ಲಿ ನೀರು ಎಲ್ಲ ನೋಡೋದು ಅಂದರೆ ಆಸೆ ಅಲ್ವಾ. ನಾನದು ಎಲ್ಲೋ ಬೇಡ ಮಾಡಲಿ ಅಂದ್ಬಿಟ್ಟು ಹೇಳ್ದೆ, ರಿಟರ್ನ್ ಕರ್ಕೊಂಡು ಬಂದ್ವಿ. ಇನ್ನೊಂದ್ಸರಿ ಹೋಗೋದ ಅಂತ ಅಂದ್ಬಿಟ್ಟು. ಅಂದರೆ ಮಳೆ ತುಂಬ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಸಿಕ್ಕಾಪಟ್ಟೆ ಮಳೆ. ಹೋಗಿ ಬಂದರು. ಒಳ್ಳೆ ದರ್ಶನ ಆಯ್ತಾ? ದರ್ಶನ ಅಂತೂ ಒಳ್ಳೆ ದರ್ಶನ ಆಯ್ತು ಪುಟ. ಬೆಳಗ್ಗೆ 7:15 ನಾವು 7:15 ಮುಂಚೆನೆ ನಮಗೆ ದರ್ಶನ ಆಗೋಯ್ತು. ತುಂಬಾ ಚೆನ್ನಾಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಅಷ್ಟೇ, ಧರ್ಮಸ್ಥಳದಲ್ಲೂ ಅಷ್ಟೇ ಒಳ್ಳೆ ದರ್ಶನ ಆಯ್ತು. ಸೊ ಅದನ್ನೇ ಮೇನ್ ಅನ್ಕೊಂಡಿದ್ದು ಅವರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಒಳ್ಳೆ ದರ್ಶನ ಆಗಿದೆ. ಸೊ ಫುಲ್ ಪ್ರಸಾದ ಎಲ್ಲ ತಗೊಂಡು ಬಂದು ಎಲ್ಲ ಕೊಟ್ಟಿದ್ದು ಆಯ್ತು. ಇನ್ನು ನಮ್ಮ ಮಮ್ಮಿ ಫೇಸಲ್ಲಂತೂ ಟಯರ್ಡ್ ಹೋಗಿಲ್ಲ, ಒಂದು ರಾಶಿ ಬಟ್ಟೆ ವಾಶ್ ಮಾಡಿ ಹಾಕಿದ್ದಾರೆ. ಸೊ ಅದಕ್ಕೆ ಬಟ್ಟೆ ಹೋಗಿದೆ ಅಂತಲ್ಲ, ಬಾಡಿ ಪೇನ್ ಇದೆ ಅಂದ್ರೆ ಓಡಾಡಿದೆ ಅಲ್ವಾ ಅಲ್ಲಿ, ಹಂಗಾಗಿ ಟ್ರಾವೆಲ್ ಮಾಡಿದ್ವಲ್ಲ, ಹಂಗಾಗಿ ಸ್ವಲ್ಪ ಬಾಡಿ ಪೇನ್ ಇದೆ ಅಷ್ಟೇ. ಸೊ ಎಸ್, ಅದಕ್ಕೆ ಇವತ್ತು ನಾನು ನಮ್ಮ ಮಮ್ಮಿ ಶಾಪಿಂಗ್ ಹೋಗ್ತಾ ಇದ್ವಿ ನೆಕ್ಸಸ್ ಮಾಲ್ಗೆ ಅಂತ ಹೇಳಿದೆ. ಇನ್ನೇನು ಇನ್ನು ಡೆಲಿವರಿ ಆಯ್ತು ಅಂದ್ರೆ ಸ್ವಲ್ಪ ಓಡಾಟ ಎಲ್ಲ ಕಮ್ಮಿ ಆಗುತ್ತೆ ಅಲ್ವಾ. ಅದಕ್ಕೆ ಡೆಲಿವರಿ ಆಗೋವರೆಗೂ ಎಷ್ಟು ಟ್ರಾವೆಲ್ ಆಗುತ್ತೋ ಅಷ್ಟು ಮಾಡ್ಕೊಂಡು ಬಿಡೋಣ. ಬಂದ ನೋಡಲ್ಲಿ, ಹೇಳು. ಡೆಲಿವರಿ ಆದ್ಮೇಲೆ ಇವತ್ತು ನೆಕ್ಸ್ಟ್ ಮಾಲಲ್ಲಿ ನಾನು ಕಾರಲ್ಲಿ ರಿಮೋಟ್ ಓಡಿಸ್ತೀನಿ. ಅದು ಏನು ಕೇಳ್ತಾ ಇದ್ದು ಹೇಳಿ, ಅಲ್ಲಿ ಆಟ ಆಡ್ಸಲ್ಲ ಎಲ್ಲರೂ ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಿದ್ದಾರೆ. ನೀನು ಎಷ್ಟೊಂದು ಪ್ರೀತಿ ಮಾಡ್ತೀಯ ನಿಮ್ಮ ಅಮ್ಮನ್ನ, ಎಷ್ಟೊಂದು ಕೇರ್ ಮಾಡ್ತೀಯ ನಿಮ್ಮ ಅಪ್ಪನ ತರ ಅಂತ ಹೇಳ್ತಾರೆ ಬುಜ್ಜಿ. ನೀನ್ ಮಾತಾಡಿರೋ ಮಾತಿಗೆ ನೆನ್ನೆ ಏನೇನ್ ಮಾತಾಡಿದ್ರು, ಎಷ್ಟು ಇಷ್ಟಪಡ್ತೀನಿ. ಆಕಾಶಕ್ಕಿಂತ ಜಾಸ್ತಿ ಭೂಮಿ ಒಳಗಡೆವರೆಗೂ ನಿನ್ನ ಇಷ್ಟಪಡ್ತೀನಿ. ಚೆನ್ನಾಗಿ ನೋಡ್ಕೋತೀನಮ್ಮ ನಿನ್ನ. ಅವ್ರ ಪಪ್ಪನ ತರನೇ ಅವ್ರ ಅಮ್ಮನ ತುಂಬಾ. ಸುನಿಲ್ ಏನ್ ಕೇರ್ ಮಾಡ್ತಾರೆ ಅದೆಲ್ಲ ಕೇರ್ ಇವನ್ ಮಾಡ್ತಾರೆ. ಮಾಡಿದ್ದೆ ನಾನು, ನಿನ್ ಗೊತ್ತಿಲ್ಲ ಮಾಡಿದ್ವಿ ನೆನ್ನೆ ಬೆಳಿಗ್ಗೆ. ಅಮ್ಮಮ್ಮನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಲ್ಲ. ಆಯ್ತು, ಓಕೆ ಲೆಟ್ಸ್ ಗೋ. ಬಂದಿದೆ ನೋಡಿ.
ಎಸ್, ಇವಾಗ ನಾವು ಹೊರಟ್ವಿ. ಮೈಸೂರಂತೂ ಸೂಪರ್ ಆಗಿದೆ ವೆದರ್ ಅಂತ ಹೇಳ್ಬೋದು. ಸೋನೆ ಬರುತ್ತೆ, ಸ್ವಲ್ಪ ಲೈಟಾಗಿ ಬಿಸಿಲು ಬರುತ್ತೆ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಫಸ್ಟು ನಾನು ನೆಕ್ಸಸ್ ಮಾಲ್ಗೆ ಹೋದೆ. ಅಲ್ಲಿ ಹೋಗಿ ನಾನು ವೋಚರ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಗಿಫ್ಟ್ ಕಾರ್ಡ್. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡೆ. ಸೊ ಕಲೆಕ್ಟ್ ಮಾಡಿಕೊಂಡು ಶಾಪಿಂಗ್ ಇದೆ ಅಂತ ಹೇಳಿದೆ ಅಲ್ವಾ, ಶಾಪಿಂಗ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಲೈಫ್ ಸ್ಟೈಲಿಗೆ ಬಂದೆ ನೆಕ್ಸಸಲ್ಲೇ. ಏನು ಅಂತಂದರೆ ಇವಾಗ ಮಳೆಗಾಲ ಶುರು ಆಯಿತು, ಇನ್ನೇನು ಶುರು ಆಯಿತು. ಇವಾಗ ಹಿಡ್ಕೊಂಡಿದೆ ವಾರಾನ್ಗಟ್ಲೆ ಅಂತಂದರೆ ಶುರು ಅಂತಲೇ. ಇನ್ನು ಮಕ್ಕಳು ಸ್ಕೂಲ್ ಶುರು ಆಯ್ತಾ ಇದೆ. ಸೊ ಮಳೆಗಾಲ ಅಂತಂದರೆ ಬ್ಲ್ಯಾಂಕೆಟ್ಗಳು, ಬೆಚ್ಚಗಿರೋ ಬ್ಲ್ಯಾಂಕೆಟ್ ತುಂಬಾ ಬೇಕು. ನಮ್ಮನೇನೂ ಇದೆ ಹೆವಿ ದೊಡ್ಡದು ಬ್ಲ್ಯಾಂಕೆಟು, ಅದನ್ನು ಬಿಟ್ಟರೆ ಹೆವಿ ತೆಳ್ಳಗೆ ಆ ಥರ. ಸೊ ನಾನು ಮೀಡಿಯಮ್ ರೇಂಜಲ್ಲಿ ನೋಡ್ತಾ ಇದ್ದೆ, ಒಂಥರ ಸಾಫ್ಟಾಗೂ ಇರಬೇಕು, ಬೆಚ್ಚಗೂ ಆಗಬೇಕು, ಆ ಥರ ಬ್ಲ್ಯಾಂಕೆಟ್ ನೋಡ್ತಾ ಇದ್ದೆ. ಫೈನಲಿ ಬಂದ್ವಿ ಅಲ್ಲಿಂದ. ಏನು ತಗೊಂಡು ಬಂದ್ವಿ ಅಂತ ನಮ್ಮ ಮಮ್ಮಿ ತೋರಿಸ್ತಾರೆ. ನಾನೇನು ತಗೊಂಡಿಲ್ಲ, ಉಳಿದೆ ಜಾಸ್ತಿ. ನಾನೇನು ತಗೊಬಂದೆ ಗೊತ್ತಾ? ನಾವು ತಗೊಂಡವೆಲ್ಲ ಏನು ತಗೊಳ್ಳಿಲ್ಲ. ಶೈಲು ಅವಳು ಬೇಕು ಅನ್ನೋದು ಮಾತ್ರ ತಗೊಂಡಿದ್ದಾಳೆ. ಫಸ್ಟ್ ಇದು ಕ್ಲಿಪ್ ತೊಗೊಂಡೆ, ಸುಮ್ಮನೆ ಏನೋ ಲೈಫ್ ಸ್ಟೈಲಲ್ಲಿ ಚೆನ್ನಾಗಿದೆ ಇದು. ಆ್ಯಂಡ್ ನೇಲ್ ಪಾಲಿಶ್ ಅಂದರೆ ತುಂಬ ನಮ್ಮ ಫ್ರಿಡ್ಜ್ ತುಂಬ ಸ್ಟಾಕ್ ಇದೆ, ತುಂಬ ಓಲ್ಡ್ ಸ್ಟಾಕ್, ಅದಕ್ಕೆ ನ್ಯೂ ಸ್ಟಾಕ್ ಇರಲಿ ಅಂತ ಇದು ತಂದಿದ್ದೀನಿ. ಆ್ಯಂಡ್ ಪಾಪಿ ಪಿಂಕ್ ಕ್ರೀಮ್ ಮ್ಯಾಟ್ ಲಿಪ್ಸ್ಟಿಕ್ಸ್ನ ತೊಗೊಂಡು ಬಂದೆ. ಇದು ಆಫರಲ್ಲಿತ್ತು, ಫ್ರೀ ಹೆಂಗಿದೆ ಅಂತ ನೋಡ್ಬೇಕು ಇವಾಗ. ಆ್ಯಂಡ್ ನಮ್ಮ ಮಮ್ಮಿ ತೋರಿಸ್ತಾರೆ ನೋಡಿ, ಪಾಪುಗೆಲ್ಲ ಕಣೋ, ಇವಾಗ ಚಳಿ ಅಲ್ವಾ ನಮಗೇನೆ. ಅಂದರೆ ಇದು ತುಂಬ ಚೆನ್ನಾಗಿದೆ, ಡಬಲ್ದು ಹೊಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಚಳಿ ಅಂದರೆ ನಮ್ಮ ಬ್ಲ್ಯಾಂಕೆಟ್ ತುಂಬ ತೆಳುವಿರೋದಿದೆ, ಒಂದು ದೊಡ್ಡ ದಪ್ಪ ಇರೋದಿತ್ತು. ಇದು ಒಂಥರ ಚೆನ್ನಾಗಿ ಇರು ಕುಷ್ಮಾ ತೋರಿಸಿ, ಒಗಿಲಕ್ಕಾಗ್ಬೋದು, ಮತ್ತೆ ಹೊಸ್ಕೊಂಡ್ರೆ ತುಂಬ ಬೆಚ್ಚಗಾಗುತ್ತೆ, ತುಂಬ ಸಾಫ್ಟ್ ಆಗಿದೆ, ಸಾಫ್ಟ್ ಫೀಲ್ ಕೂಡ ಇದೆ. ಹಂಗಾಗಿ ಇದು ತಗೊಂಡದ್ದು. ಸೊ ಡಬಲ್ ಇದು ತಗೊಂಡ್ವಿ ಬ್ಲ್ಯಾಂಕೆಟ್. ಇದೇ ಡಬಲ್ ಮತ್ತೆ ಸಿಂಗಲ್ ಕಾಟ್ಗೆ ಬ್ಲ್ಯಾಂಕೆಟ್ ಬೇಕಲ್ಲ, ಅಷ್ಟೊಳಕ್ಕೆ ಆ ಥರದ್ದು ತಗೊಂಡಿದ್ವಿ. ಇರು ಮಗ್ನ ಈ ಕಡೆ ಬಾ. ಇದು ಒಳ್ಳೆ ಚೆನ್ನಾಗಿದೆ, ಇದು ಮಮ್ಮಿಗೆ ಅಂತ ತಗೊಂಡಿದ್ದು, ಬಟ್ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಇರಲಿಲ್ಲ. ಯಾವುದು ಇಲ್ಲ, ಇದು ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯ್ತು, ಪಿಸ್ತಾ ಕಲರು. ಪಿಸ್ತಾ ಇದು ಒಂಥರ ನೋಡಿ, ಇದು ಒಂಥರ ಏನೋ ಕ್ರೀಮ್ ಅಲ್ಲಿ ಚೆನ್ನಾಗಿದೆ ಅಲ್ವಾ, ಕ್ರೀಮ್ ಕಲರ್ ಅಲ್ಲಿ ಬೆಚ್ಚಗಾಗುತ್ತೆ. ಹಾ ಇವಾಗ ಯಾಕಂದ್ರೆ ಮಳೆ ಇನ್ಮೇಲೆ ವಾಶ್ ಒಂದೆರಡು ಸಲ ನಾನು ಹಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿರ್ತೀನಿ. ಪಾಪಗೆ ಚಳಿಗಾಲ ಅಲ್ವಾ, ಆಗತ್ತಲ್ಲ ಮಮ್ಮಿ ಪಾಪು ನಿಂದು ಚೆನ್ನಾಗಿದೆ ಮಗನೇ. ಅದು ಇನ್ನೊಂದು ಟವಲ್ಸ್, ಇದು ಕ್ಲೀನಿಂಗ್ ಟವಲ್ಸ್ ಅಂದ್ರೆ ಇದೆಲ್ಲ ಹೊಸ ಚೆನ್ನಾಗಿದೆ. ಇದು ಆಕ್ಚುಲಿ ಏನು ಗೊತ್ತಾ, ಕ್ಲೀನಿಂಗ್ ಕ್ಲಾತ್ ಸೆಟ್ ಇದು. ಅಂದ್ರೆ ಫ್ರಿಡ್ಜ್ ಡಸ್ಟ್ ಎಲ್ಲ ಕ್ಲೀನ್ ಅದು ಮಾಡೋದು, ಕಿಚನ್ ಅಲ್ಲಿ ಸ್ವಲ್ಪ ಎಲ್ಲ ಒರೆಸ್ಕೊಳ್ಳೋಕೆ ಚೆನ್ನಾಗಿದೆ. ಇದು ಕಾಂಬೋ ಅಂತೀನಿ, 10 ಪೀಸಸ್ ಚೆನ್ನಾಗಿದೆ ಒಂಥರ. ಒಂದು ದೇವ್ರ ಮನೆ ಕ್ಲೀನ್ ಮಾಡಕ್ ಇಟ್ಬಿಡಂದ್ರೆ ದೇವ್ರ ಫೋಟೋಗಳನ್ನ ಯಾವಾಗಲೂ ದೇವ್ರ ಫೋಟೋನ ಒರೆಸ್ಬಿಟ್ಟು ಒಗೆದ್ಬಿಟ್ಟು ಎತ್ತಿಟ್ರೆ ಮತ್ತೆ ದೇವ್ರ ಫೋಟೋ ಕ್ಲೀನ್ ಮಾಡಕ್ಕೆ, ಇನ್ನು ದೇವ್ರ ಮನೆ ನೆಲ ಕ್ಲೀನ್ ಮಾಡಕ್ಕೆ ಬೇರೆ ಇಟ್ಕೊಳ್ಳೋಣ. ಪಪ್ಪಲ್ ಸೀಸರ್ ಕೊಡು ಮಗನೆ, ಅದು ಚೆನ್ನಾಗಿರುತ್ತೆ ಅಲ್ವಾ. ಸಪ್ರೇಟ್ ದೇವ್ರದ್ದು ಅಂತ ಇಟ್ಟರೆ ದೇವ್ರು ಒರೆಸ್ಲಿಕ್ಕೆ, ದೇವ್ರ ಫೋಟೋನ ಒರೆಸ್ಲಿಕ್ಕೆ ಚೆನ್ನಾಗಿರುತ್ತೆ. ಯಾವುದು ಯೂಸ್ ಮಾಡೋಂಗಿಲ್ಲ ನಾವು. ದೇವ್ರ ಮನೆಗೆ ಅಂತಾನೆ 2 ಬಟ್ಟೆ ಇಟ್ಟಿರ್ತೀವಲ್ವಾ, ಹಾಗಾಗಿ ಈ ಕಲರ್ದು ಒಂದು ಮತ್ತೆ ಸಾಫ್ಟ್ ಮೆಟೀರಿಯಲ್ ನೋಡಿ, ಇಷ್ಟು ತುಂಬ ಚೆನ್ನಾಗಿದೆ. ದೇವ್ರ ಫೋಟೋ ಒರೆಸ್ಲಿಕ್ಕೆ ಅಂತ ಹೇಳಿ ಇಟ್ಬಿಟ್ರೆ ನೀಟಾಗಿ ಒರೆಸ್ಬಿಟ್ಟು ಒಗೆದು ಒಣಗಾಕೊಂಡು ಮತ್ತೆ ಎತ್ತಿಟ್ಕೋಬೋದು. 1 ಬಿಗ್ ಗ್ಲಾಸ್ ಆಫ್ ವಾಟರ್ ಹಿಡಿಯುತ್ತಂತೆ, ಇದು ಅಬ್ಸರ್ವ್ ಮಾಡುತ್ತಂತೆ. ಅಂದ್ರೆ ಇದು ಒಂಥರ ನ್ಯಾಪ್ಕಿನ್ ತರ ಫೀಲ್ ಆಗುತ್ತೆ, ಬಟ್ ಕ್ಲೀನಿಂಗ್ ನ್ಯಾಪ್ಕಿನ್ ಬೇಡ ಕೈ ಒರೆಸ್ಕೋಬೋದು. ಹ್ಯಾಂಡ್ ಕರ್ಚಿಫ್ ಥರನೂ ಯೂಸ್ ಮಾಡ್ಬೋದು. ಒಂದು ಹ್ಯಾಂಡ್ ಕರ್ಚಿಫ್ ಥರ ಇಟ್ಬಿಡೋಣ, ನಮ್ಮನೇಲಿ ಹುಡುಕ್ತಾ ಇರ್ತಾರೆ. ಇದು ಇದೆ ಸಪ್ರೇಟು, ಬಟ್ ಈ ಥರ ಚೆನ್ನಾಗಿದೆ. ಇದು ಪೀಸ್ ಆಫ್ 10ಗೆ ಐ ಥಿಂಕ್ 399 ಅನಿಸುತ್ತೆ, 299 10ಗೆ. ಚೆನ್ನಾಗಿದೆ, ಎಷ್ಟು ಬೇಡ ಇಟ್ಕೊಂಡು ಇಟ್ಟಿರೋಣ. ಬಟ್ ಇದು ತುಂಬ ಚೆನ್ನಾಗಿದೆ. ಬೆಡ್ಶೀಟ್ 1000 ಡಿಸ್ಕೌಂಟ್ ಆಗ 1100 ಡಿಸ್ಕೌಂಟ್ ಆಗಿ 1100. ಇದೊಂದು 600 ಚೆನ್ನಾಗಿದೆ.
ಇವಾಗಲೇ ಕಾಲೆಲ್ಲ ಉರಿತಾ ಇದೆ. ಹೊಸ್ಕೋಬೇಕು ಮಮ್ಮಿ, ಅದು ಹಂಗೆ ಅಭ್ಯಾಸ ಆಗುತ್ತೆ. ಜಾಸ್ತಿ ಚಳಿ ಇರುತ್ತಲ್ಲ. ಬುಜ್ಜಿಮಾ ವಾಟ್ ಆರ್ ಡೂಯಿಂಗ್? ಹಟ್ಟಿಯಲ್ಲಿ ಆದ್ರೂ ಸೀಸರ್ ಕೊಡಿಲಿ ಸೀಸರ್. 10,000 15,000 20,000 ಗಂಟ್ಲಿದೆ. ಅಯ್ಯೋ ಅಪ್ಪ ಇಷ್ಟೆಲ್ಲ Scissor ಕೊಡಪ್ಪ. ಅನಿಸ್ತದೆ. ಅಬ್ಬಾ ಬಿಚ್ಕೊಡ್ಬೇಕಾ? ಅಲ್ಲಿ ಅದೆಲ್ಲ ತೋರಿಸ್ಬಾರ್ದು ಮಕ್ಕಳು, ಸೀಸರ್ಸ್ ಎಲ್ಲ ಕೊಡಿಲ್ಲಿ. ಕಟ್ ಮಾಡ್ಲಿಕ್ಕ ಸ್ವಾಮಿಗೌಡ ಯಾಕೆ ಕಾಲ್ ಮಾಡೋದು ರಿಸೀವ್ ಮಾಡಲಿಲ್ಲ? ನಾನು ಮಾಡಿದ್ದೆ, ಆಟೋದಲ್ಲಿ ಬರ್ತಾ. ನಾನು ನೀವೇ ಬಂದಿರಲ್ಲ, ಕಾಲ್ ಮಾಡಿಲ್ವಲ್ಲ ಅಂದ್ಬಿಟ್ಟು. ಮಳೆನಾ ನೆನ್ಕೊ ಬಂದ್ರ? ಕರೆನ್ಸಿ ಇಲ್ವಾ? ವಾವ್, ನೋಡಿ ಮಮ್ ಕಲರ್. ಮಿನಿ ಲಿಪ್ಸ್ ಚೆನ್ನಾಗಿದೆ ಅನ್ಸುತ್ತೆ. ಶೇಡ್ಸ್ ಚೆನ್ನಾಗಿದೆ. ಹೆಂಗೆ ಇದೆ ಲಿಪ್? ನಂಗೆ ಅದು ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಅಲ್ಲಪ್ಪ, ಲಿಪ್ಸ್ಟಿಕ್. ನನ್ನ ಕೈಗೆ ಒಂದು ಸ್ವಲ್ಪ ಬರ್ತೈತೆ. ನನ್ನ ಡಾರ್ಕ್ ಕಲರ ಅಂದ್ರೆ ಎಲ್ಲ ನಾನು ಅದು ಎಂತ ಮ್ಯಾಟಲ್ಲೇ ಯೂಸ್ ಮಾಡೋದು. ಮ್ಯಾಟ್ ಇದು ತುಂಬಾ ಕಾಸ್ಟ್ಲಿ ಇದೆಲ್ಲ ಇಟ್ಕೊಂಡಿದ್ದಾರೆ. ನಾನು ಇಷ್ಟ ಮಮ್ಮಿ ಮ್ಯಾಟ್ ಇಷ್ಟಪಡಲ್ಲ ಅವರು. ಅದೇ ನಾನೇನು ಇಷ್ಟ ಅಂದ್ರೆ ಇದು ಕ್ರೀಮ್ ಮ್ಯಾಟ್, ಇದು ಲಿಕ್ವಿಡ್ ಅಲ್ಲ. ನಾವು ಲಿಕ್ವಿಡ್ ಯೂಸ್ ಮಾಡೋದು, ನಾನು ಮ್ಯಾಟ್. ಬಟ್ ಚೆನ್ನಾಗಿದೆ, ನೈಸ್. ನಾನು ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಸ್ಕ್ರಬ್ ಮಾಡಿದ್ರೆ ಇರಬೇಕು ಅಷ್ಟೇ ಲೈಟಾಗಿ. ಬುಜ್ಜಿಮ ಅದೆಲ್ಲ ವೇಸ್ಟ್ ಮಾಡ್ಬೇಕು. ಬಾಯ್ಲಿ ಬುಜ್ಜಿ, ಮಾಮ್ ಕಾಫಿ ಕುಡಿಬೇಕು. ಕಳಿಸ್ಲ ರೆಡಿನ? ಡ್ಯಾಡಿ ಬಂದಿದ್ದೆ ಸ್ವಲ್ಪ ಕೆಲಸ ಬುಜ್ಜಿ ಅದೇನ್ ತರಲೆ ಮಾಡ್ತೀಯ? ತಗೊಳ್ಳಿ. ತಾತನ ಜೊತೆ ಹೋಗ್ಬಿಟ್ಟು 1/2 ಲೀಟರ್ ಹಾಲು ತಗೊಂಡು ಇನ್ ಮಿಕ್ಕಿದ್ದಕ್ಕೆ ಬ್ರೂ ಕಾಫಿ ಪೌಡರ್ ತಗೊಂಡ್ ಬನ್ನಿ. ಹಂಗೆ ಏನ್ ಹೇಳು? ಬಿಸ್ಕೆಟ್ಸ್ ಇದೆ. ಏನ್ ಹೇಳಿದೆ ನಾನು? ತಾತಂತ ಹೋಗ್ಬಿಟ್ಟು ಅದು ತಕೊಂಡು ಬ್ರೂ ಕಾಫಿ. ಹಾಲು ಯಾರನ್ನ ತರಿಸ್ಲಿ? ಬುಜ್ಜಿಮ್ಮ ಹೋಗ್ ಮಿರರ್ ನೋಡು, ಹೋಗಿ ನೋಡು. ತರಲ್ಲ ಬೈಲಿ ಒರ್ಸೋದು. ನಮ್ಮನೆ ಲಿಫ್ಟಿಗೆ ಕಾಲ್ ಮಾಡೋಣ ಅವನೇ. ತಗೊಂಡ್ ಲಿಫ್ಟಿಗೆ ಎಲ್ಲ ತೆಗೆದು ಅಲ್ಲಿ ಇಲ್ಲಿ ಹಾಕಿ ಕೈಲಿನಾರ ಎಲ್ಲರೂ ಹಾಳು ಮಾಡೋಣ ಅವನೇ. ಏನ್ ಹೇಳ್ತಾನೆ ಗೊತ್ತಾ ವಿಷಯಕ್ಕೆ? ಅವತ್ತು ನಾನು ಲಿಪ್ ಬಾಮ್ ಎಲ್ಲ ನಾನು ರೆಡಿಯಾಗಿ ಆಚೆನೇ ಹೋಗಲ್ಲ, ಗೊತ್ತಾ ನಿನ್ಗೆ? ಲಿಪ್ ಬಾಮ್ ಹಚ್ಚು ರೆಡಿ ಮಾಡ್ದಲ್ಲ. ಅಯ್ಯೋ ಬಿಡು ಹೋಗಲಿ.